ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 4ನೇ ತರಗತಿಯ ಕಲಿಕನ್ನಡದ ಪದ್ಯ ನನಕಂದವನ ನೋಟ್ಸನ್ನು ನಾವು ನೋಡೋಣ. ಯಾವುದೇ ರೀತಿಯ ನೋಟ್ಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲನೇದಾಗಿ ಬಿಟ್ಟ ಸ್ಥಳವನ್ನು ನೋಡೋಣ. ನನಕಂದ ಮುದ್ದು ಹೊನ್ನ ತಾವರಿ ಮುದ್ದು, ನಡೆದಾಡ ಕಂದನ ನಡಗಿಯ ನೋಡಿನ, ತೊಟ್ಲಾಗ ಕೂಸಿಗೆ ದಿಟಿಯಾದವಂದ, ಕರಿಬೇವಿನ ದಿಟ್ಟಿ ತೆಗೆದೇನ, ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ. ನೆಕ್ಸ್ಟ್ ಮೀನು, ಕೊಟ್ಟಿರುವ ಆವರಣದಲ್ಲಿ ಸರಿಯಾದ ಆಯ್ಕೆ ಮಾಡಿ ಬಿಟ್ಟ ಸ್ಥಳವನ್ನು ಪೂರ್ತಿ ರಚಿಸಿ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಆಲ್ರೆಡಿ ನಾವು ಮಾಡೋಣ. ಮೊದಲನೇದಾಗಿ ನವಿಲು, ಸವಿಯಾಗಿ, ಕಿರುಗೆಜ್ಜೆ. 4ನೇದು ನನಕಂದ ಸಡಗರ. ಹೊಂದಿಸಿ ಬರೆಯಿರಿ. ಮೊದಲನೇದಾಗಿ ನೀ ಮುದ್ದು ನನ್ನ ಬಳಗಗ, ತೊಟ್ಲಾಗ ಕೂಸಿಗೆ ದಿಟಿಯಾದವಂದ, ಕರಿಬೇವಿನ ದಿಟ್ಟಿ ತೆಗೆದೇನ, ಕಂದಯ್ಯ ಮಾಡು ನಿದ್ದೀಯ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯದು, ಹಣ್ಣುಳ್ಳ ಗಿಡಕ್ಕೆ ಯಾವುದು ಮುದ್ದು? ಹಣ್ಣುಳ್ಳ ಗಿಡಕ್ಕೆ ಗಿಳಿ ಮುದ್ದು. ಕಂದವ್ವ ಯಾರಿಗೆ ಮುದ್ದು? ಕಂದವ್ವ ಬಳಗಗ ಮುದ್ದು. ಯಾರಿಗೆ ತಾಯಿ ಯಾರ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ? ತಾಯಿ ಕಂದನ ನಡಿಗೆಯನ್ನು ನೋಡಿದ್ದೇನೆ ಎನ್ನುತ್ತಾಳೆ. ಕಿರುಗೆಜ್ಜೆ ಯಾರು ಮಾಡಿಸಿಕೊಟ್ಟಿದ್ದು? ಕಿರುಗೆಜ್ಜೆಯನ್ನು ಅಜ್ಜಿ ಮಾಡಿಸಿಕೊಟ್ಟಿದ್ದು ಅಥವಾ ಆಯಿ ಮಾಡಿಸಿಕೊಟ್ಟಿದ್ದು. 2-3 ವಾಕ್ಯದಲ್ಲಿ ಉತ್ತರಿಸಿ. ಕಂದನಿಗೆ ತಾಯಿ ಕಿರುಗೆಜ್ಜೆಯನ್ನು ತೊಡಿಸುವ ಸಂದರ್ಭವನ್ನು ತಿಳಿಸಿ. ಕಂದನಿಗೆ ತಾಯಿ ಕಿರುಗೆಜ್ಜೆಯನ್ನು ತೊಡಿಸುವ ಸಂದರ್ಭವನ್ನು ತಿಳಿಸಿ. ಲಾಂಗ್ ಆನ್ಸರ್ ನೋಡೋಣ. ಮೊದಲನೇದಾಗಿ, ಕಂದ ಸಡಗರದಿಂದ ನಡೆದಾಡುವುದನ್ನು ನೋಡಿದ ತಾಯಿಯು ಅಜ್ಜಿ ಮಾಡಿಸಿಕೊಟ್ಟ ಕಿರುಗೆಜ್ಜೆಯನ್ನು ತಾಯಿ ಸಡಗರದಿಂದ ಮಗುವಿಗೆ ತೊಡಿಸುವಳು. ಮಗುವಿನ ಒಂದು ನಡೆದಾಡುವುದನ್ನು ನೋಡಿ ತಾಯಿ ಏನು ಮಾಡ್ತಾಳೆ? ಆ ಒಂದು ಘಲ್ ಘಲ್ ಶಬ್ದ ಮಾಡುವ ಒಂದು ಗೆಜ್ಜೆಯನ್ನು ಮಗುವಿಗೆ ಹಾಕ್ತಾಳೆ. ತೊಟ್ಟಿಲ ಕೂಸಿಗೆ ದೃಷ್ಟಿಯಾಗಬಾರದೆಂದು ತಾಯಿ ಏನು ಮಾಡುವಳು? ತೊಟ್ಟಿಲಲ್ಲಿ ಮಲಗಿರುವ ಮಗುವಿಗೆ ದೃಷ್ಟಿಯಾಗಬಾರದೆಂದು ತಾಯಿ ಏನು ಮಾಡ್ತಾಳೆ? ತೊಟ್ಟಿಲಲ್ಲಿರುವ ಕೂಸಿಗೆ ದೃಷ್ಟಿಯಾಗಬಾರದೆಂದು ತಾಯಿ ತೊಟ್ಟಿಲಿಗೆ ನವಿಲು ಗರಿಯನ್ನು ಹಾಗೂ ಕರಿಬೇವಿನ ದೃಷ್ಟಿಯನ್ನು ತೆಗೆಯುತ್ತಾಳೆ. ಆಯಿತಾ? ಮಗುಗೆ ದೃಷ್ಟಿಯಾಗಬಾರ್ದು ಅಂತ ತಾಯಿ ನವಿಲು ಗರಿಯ ಹಾಗೂ ಕರಿಬೇವಿನ ಒಂದು ದೃಷ್ಟಿಯನ್ನು ತೆಗಿತಾಳೆ. ಇದು ಪೊಯಮ್ನ ಬರ್ಕೊಳ್ಳಿ. ನಂತರ ಸ್ವಂತ ವಾಕ್ಯ. ಮೊದಲನೇದಾಗಿ, ಕನಸು. ನಾವು ಕಂಡ ಕನಸು ನನಸಾಗುವಂತಿರಬೇಕು. ನಾವು ಕನಸು ಕಾಣೋದು ಯಾವ ಥರ ಇರಬೇಕು ಅನ್ನೋದು ನನಸಾಗಬೇಕು. ಅದಕ್ಕೆ ನಾವು ವರ್ಕೌಟ್ ಮಾಡಬೇಕು. ಅದಕ್ಕೆ ಅಂತ ನಾವು ಕೆಲಸ ಮಾಡಬೇಕು. ನಾವು ಸವಿ. ನಾವು ಸೇವಿಸುವ ಆಹಾರದಲ್ಲಿ ಖನಿಜಾಂಶಗಳು ಹಾಗೂ ಪೋಷಕಾಂಶಗಳು ಹಾಗೂ ಸವಿಯಾಗಿರಬೇಕು. ಬರೀ ನಾವು ಆಹಾರ ರುಚಿಯಾಗಿರೋದು ಅಲ್ಲ, ಬಟ್ ಅದರಲ್ಲಿ ವಿಟಮಿನ್ಸ್ ಇರಬೇಕು. ಬಳಗ. ದೀಪಾವಳಿಯ ದಿನ ನಮ್ಮ ಮನೆಗೆ ಬಂಧು ಬಳಗದವರು ಬರುತ್ತಾರೆ. ಹಬ್ಬ ಅಂದರೆ ಬಂದೇ ಬರ್ತಾರೆ. ಸಡಗರ. ಹುಟ್ಟಿದ ದಿನವೆಂದರೆ ನನಗೆ ಅಂದು ಸಡಗರದ ದಿನವಾಗಿದೆ. ಹುಟ್ಟಿದ ದಿನವೆಂದರೆ ನನಗೆ ಅಂದು ಸಡಗರದ ದಿನವಾಗಿದೆ. ಗ್ರಾಂಥಿಕ ರೂಪ ಬರೆಯಿರಿ. ನಿದ್ದೆ. ಬಳಗ ಬಳಗಕ್ಕೆ. ತಾವರಿ ತಾವರೆ. ನಡೆದಾಡುವುದು. ಗಿಡಕ್ಕೆ. ನಡಗಿಯ ನಡುಗೆಯ. ತೊಟ್ಟಲಿನ. ಕೂಸಿಗೆ. ತೆಗೆದೆನು. ಬಾಳಿನಲ್ಲಿ. ಗರಿಗಳನ್ನು. ಅದೇ ರೀತಿಯಾಗಿ ಭಾಷಾಭ್ಯಾಸದಲ್ಲಿ ಏನು ಕೇಳಿದರೆ, ಕೆಳಗಿನ ಪದಗಳಲ್ಲಿ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥವತ್ತಾಗಿ ಬರೆಯಿರಿ. ಇಲ್ಲಿ ಅಕ್ಷರಗಳು ಜಂಬಳ್ಳಾಗಿದೆ, ಉಲ್ಟಾ ಪಲ್ಟಾ ಆಗಿದೆ. ನಾವು ಸೀದಾ ಮಾಡಬೇಕು. ಮೊದಲನೇದಾಗಿ ಅರಮನೆ, ಗೆಳೆತನ, ಸುಮಧುರ, ಉಪವಾಸ, ಅಲಂಕಾರ.
ಮಾದರಿಯಂತೆ ಕೊನೆಗೆ ಟು ಬರುವಂತಹ 5 ಪದಗಳನ್ನು ಬರೆಯಿರಿ. ಇಲ್ಲಿ ಕೊಟ್ಟು ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಆಗಿ ನಾವು ಬರೆಯೋಣ. ಗುಟ್ಟು, ರಟ್ಟು, ಪೆಟ್ಟು, ಬಟ್ಟು, ಬಿಟ್ಟು, ಸಿಟ್ಟು. ನೀವು ಟು ಇಂದ ಬರೋ ಯಾವುದೇ ಒಂದು ಪದವನ್ನು ನೀವು ಇಲ್ಲಿ ಬರೀಬಹುದು. ಆವರಣದಲ್ಲಿ ಸೂಚಿಸಿರುವ ಅಕ್ಷರಗಳ ಸಹಾಯದಿಂದ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಮರೆ, ಮೆರೆ, ಮೊರೆ. ಜನಕ, ಕನಕ, ಬೆನಕ. ಆಲ್ರೆಡಿ ಅವರು ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ವ, ಅದನ್ನು ನೀವು ಯೂಸ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಅಳಿಸು, ಉಳಿಸು, ಕಳಿಸು. ಅರ್ಥ ಆಯಿತಾ? ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.